ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೇನೆ. ಹಾಗೆಯೇ ಜ್ಯೋತಿ ಮಲ್ನಾಡ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಫ್ರೆಂಡ್ಸ್. ನಾನು ಈ ದಿನ ನಿಮ್ಮೊಟ್ಟಿಗೆ ಸಂಡೇ ಸ್ಪೆಷಲ್ ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇವತ್ತಿನ ಸಂಡೇ ಸ್ಪೆಷಲ್ ಏನಾಗಿತ್ತು ಅದರೊಟ್ಟಿಗೆ ಸಂಡೇ ಸ್ಪೆಷಲ್ ರೆಸಿಪಿಯನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ರೆಸಿಪಿ ಏನಂತ ಹೇಳಿ ನೋಡ್ಕೊಬರೋಣ. ಆದರೆ ನಮ್ಮ ಮನೆಯ ಸ್ಪೆಷಲ್ ಏನಾಗಿತ್ತು ಇವತ್ತು ಅಂತ ಅಂದರೆ ನೋಡೋಣ ಬನ್ನಿ ಫ್ರೆಂಡ್ಸ್. ಏಡಿ ಕೇಳಿದಿರಲ್ಲ, ಕ್ರಾಬ್ ಅಂತ ಹೇಳ್ತೀವಲ್ಲ, ಸಮುದ್ರದ ಏಡಿದು ಕರಿ ಆಗಿತ್ತು. ಸೊ ರೆಸಿಪಿ ನೋಡೋಣ ಹೇಗೆ ಮಾಡೋದು ಅಂತ ಹೇಳಿ. ತುಂಬ ಸಿಂಪಲ್ ಆಗಿದೆ, ತುಂಬ ಈಸಿ ಆಗಿದೆ, ಹಾಗೆ ವೆರಿ ಟೇಸ್ಟಿ ಆದಂತಹ ರೆಸಿಪಿ. ಮೊದಲಿಗೆ ಇಲ್ಲಿ ತೊಗೊಂಡು ಬರುವಾಗಲೇ ಕ್ರ್ಯಾಬನ್ನು ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ತೊಗೊಬಂದಿದ್ದಾರೆ. ನನಗೆ ಹೆಚ್ಚು ಶ್ರಮ ಏನು ಬೇಕಾಗಿರಲಿಲ್ಲ. ಸೊ ಅದ್ರದ್ದು ಫಿಂಗರ್ಸ್ ಎಲ್ಲ ಬರುತ್ತಲ್ಲ, ಅದನ್ನು ಕಟ್ ಮಾಡಿಸಿ ನೀಟಾಗಿ ರೆಡಿ ಮಾಡಿಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ಜಸ್ಟ್ ನಾನಿಲ್ಲಿ ಒಂದು 2 ಟೈಮ್ಸು ನೀರಲ್ಲಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ವಾಶ್ ಮಾಡ್ಕೊಂಡಿದ್ದಾದಮೇಲೆ ಅದರಲ್ಲಿ ಏನು ಗಲೀಜಂತ ಇರಲಿಲ್ಲ ಕ್ಲೀನ್ ಮಾಡಿಸ್ಕೊಂಡು ಬಂದಿರೋದ್ರಿಂದ. ಹಾಗಾಗಿ ವಾಶ್ ಮಾಡಿದ್ದಾದಮೇಲೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಈ ಏಡಿಯನ್ನೆಲ್ಲ ಅದರೊಳಗಡೆ ಹಾಕಿಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪನ್ನು ಹಾಕಿ ಎತ್ತಿಡ್ತಾ ಇದ್ದೀನಿ. ಒಂದು 10 ಮಿನಿಟ್ಸು ಒಂದು ಸೈಡಿಗೆ ಇಟ್ಬಿಡಿ. ಯಾಕಂದರೆ ಯಾಕೆ ಅರಿಶಿನ ಪುಡಿ ಮತ್ತು ಉಪ್ಪನ್ನು ಹಾಕಿ ಎತ್ತಿಡ್ತಾ ಇದ್ದೀನಿ ಅಂತಂದರೆ ಅದರಲ್ಲಿ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ನೋಡಿ, ಹಸಿ ಹಸಿ ಸ್ಮೆಲ್ಲು, ಅದೆಲ್ಲ ಹೋಗಲಿ ಅಂತ ಹೇಳಿ. ಹಾಗೆ ಅದು ನೆನೀತಿದ್ದ ಹಾಗೆ ಈ ಕಡೆ ಮಸಾಲೆಯನ್ನು ರೆಡಿ ಮಾಡ್ಕೊಬಂದ್ಬಿಡೋಣ. ಸೊ ಮಸಾಲೆ ಕೂಡ ತುಂಬ ಸಿಂಪಲ್ ಆಗಿದೆ. ಇಲ್ಲಿ ಮಸಾಲೆಗೆ ನಾನು ಎಲ್ಲವನ್ನು ರೆಡಿ ತೊಗೊಂಡಿದ್ದೀನಿ. ಅಂದರೆ ಡೈರೆಕ್ಟಾಗಿ ಯಾವುದೂ ಪೌಡ್ರ್ಗಳಿಲ್ಲ. ಹಾಗಾಗಿ ಮಸಾಲೆಗೆ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿನ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ತೊಗೊಂಡಿದ್ದೀನಿ. ಹಾಗೆಯೇ 1 ರಿಂದ 1.5 ಸ್ಪೂನಷ್ಟು ಧನಿಯಾ ಕಾಳನ್ನು ತೊಗೊಂಡಿದ್ದೀನಿ. 1 ಇಂಚಷ್ಟು ಶುಂಠಿಯನ್ನು ತೊಗೊಂಡಿದ್ದೀನಿ. ಹಾಗೆಯೇ 1/4 ಸ್ಪೂನಷ್ಟು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ, ಬ್ಲ್ಯಾಕ್ ಪೆಪ್ಪರ್ ಅಂತ ಹೇಳ್ತೀವಲ್ಲ ಅದು. ಹಾಗೆಯೇ ಒಂದು ಚಿಕ್ಕ ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. 2 ಮೀಡಿಯಮ್ ಗಾತ್ರದ್ದು ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ನನ್ನ ಕೈಯಲ್ಲಿ ಒಂದು ಅರ್ಧ ಹಿಡಿ ಆಗೋಷ್ಟು ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ. ಹಾಗೆಯೇ ಅದ್ರ ಜೊತೆಗೆ ಒಂದು 4 ಕಾಳಷ್ಟು ಮೆಂತೆಯನ್ನು ಹಾಕ್ಕೊಂಡಿದ್ದೀನಿ. ಇದು ಒನ್ ಸೈಡ್ ಮಸಾಲೆ. ಆದರೆ ಇನ್ನು ಸೆಕೆಂಡ್ ಮೆಥಡ್ ನೋಡಿ, ಟೊಮೆಟೊ ಮತ್ತು ತೆಂಗಿನಕಾಯಿ ತುರಿಯನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಇದು ಮಾಡೋ ಮೆಥಡೇ ಹಾಗೆ. ನಾನು ಮೊದಲು ತೋರಿಸಿರುವಂತಹ ಮಸಾಲೆ ಎಲ್ಲ ಒಂದು ಸರಿ ರೌಂಡ್ ರುಬ್ಕೊಂಡ್ರೆ ಇನ್ನು ಟೊಮೆಟೊ ಮತ್ತು ತೆಂಗಿನಕಾಯಿ ತುರಿಯನ್ನು ಸಪ್ರೇಟಾಗಿ ರುಬ್ಕೋಬೇಕಾಗುತ್ತೆ. ಹಾಗಾಗಿ ನಾನಿಲ್ಲಿ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಕಡಾಯಿಗೆ ಸ್ವಲ್ಪ 1 ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡು ತೊಗೊಂಡಿರುವಂತಹ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೇ ನಾನಿಲ್ಲಿ ಧನಿಯಾ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ 1 by 1 ನಾವು ಹೇಗೆ ಸಾಂಬಾರು ಪೌಡ್ರನ್ನ ಮಾಡುವಾಗ ಹೇಗೆ ಫ್ರೈ ಮಾಡ್ಕೊಳ್ತಾ ಹೋಗ್ತೀವೋ ಅದೇ ಥರ ತೊಗೊಂಡಿರುವಂತಹ ಪ್ರತಿಯೊಂದು ಐಟಮನ್ನು ಕೂಡ ಇದೇ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ. ಹೀಗಿದ್ದಾಗಲೇ ಏಡಿ ಸಾಂಬಾರು, ಏಡಿ ಕರಿ ಅಂತ ಹೇಳ್ತೀವಲ್ಲ, ಅದು ಟೇಸ್ಟಿಯಾಗಿ ಬರುತ್ತೆ. ಇವಾಗ ಪ್ರತಿಯೊಂದು ಐಟಮನ್ನು, ಇವಾಗ ಮೆಣಸಿನ್ಕಾಯಿ ಆಯಿತು, ಹಾಗೆ ಧನಿಯಾ ಆಯಿತು, ಅದ್ರ ಜೊತೆಗೆ ಜಿಂಜರ್ ಆಯಿತು, ಶುಂಠಿ ಆಯಿತು, ಹಾಗೆಯೇ ನೆಕ್ಸ್ಟು ಬೆಳ್ಳುಳ್ಳಿಯನ್ನು ಹಾಕಿ ಸ್ವಲ್ಪ ಹಸಿ ವಾಸನೆ ಗೊತ್ತಾಗುತ್ತೆ ನಿಮಗೆ, ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ತಾ ಹೋಗಿ. ಸೊ ಇದೇ ಥರ ಎಲ್ಲವನ್ನು, ಕೊತ್ತಂಬರಿ, ಕಾಳುಮೆಣಸು, ಹಾಗೆಯೇ ಈರುಳ್ಳಿ ಎಲ್ಲವನ್ನು ಇದೇ ಮೆಥಡಲ್ಲೇ ಎಲ್ಲವನ್ನು ಫ್ರೈ ಮಾಡ್ಕೊಳ್ಳಿ 1 by 1. ಯಾಕಂದರೆ ಎಲ್ಲವನ್ನು ನಾವು ಮಿಕ್ಸ್ ಮಾಡಿ ಹುರಿಯೋದು ಬೇರೆ ಟೇಸ್ಟ್ ಕೊಡುತ್ತೆ ಮಸಾಲೆ. ಈ ಥರ ಸಪ್ರೇಟಾಗಿ ಹುರ್ಕೊಂಡು ನಾವು ಮಸಾಲೆಯನ್ನು ರೆಡಿ ಮಾಡಿಕೊಂಡ್ರೆ ಅದೇ ನಮಗೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಸೊ ಎಲ್ಲವೂ ಫ್ರೈ ಆದಮೇಲೆ 1/4 ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಸೇರಿಸಿ ಒಂದು ಸೈಡ್ಗೆ ಅದನ್ನು ತಣಿಲಿಕ್ಕೆ ಬಿಟ್ಬಿಡಿ. ಮತ್ತು ಅದೇ ಕಡಾಯಿಯನ್ನು ತೊಗೊಳ್ಳಿ, ಅದಕ್ಕೇ ಇನ್ನೊಂದು 1/4 ಸ್ಪೂನಷ್ಟು ಆಯಿಲನ್ನು ಸೇರಿಸ್ಬಿಟ್ಟು ಇವಾಗ ಏನು ತೊಗೊಂಡಿರ್ತೀರಲ್ಲ ಟೊಮೊಟೊ, ಅದು 2 ಟೊಮೊಟೊ ಕೂಡ ನೀವು ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಯಾವುದಾದ್ರೂ ಆಗಿರಲಿ, ನೀವು ಹುಳಿ ಟೊಮೊಟೊನಾದರೂ ತೊಗೊಳ್ಳಿ, ನಾಟಿ ಟೊಮೊಟೊನಾದರೂ ತೊಗೊಳ್ಳಿ. ಸೊ ಅದು ನಿಮ್ಮ ಚಾಯ್ಸು. ಅದು ಟೊಮೆಟೊ ಫ್ರೈ ಆದಮೇಲೆ ನೀವು ತೆಂಗಿನಕಾಯಿ ತುರಿಯನ್ನು ಇಟ್ಕೊಂಡಿರ್ತಿರಲ್ಲ, ಆ ತೆಂಗಿನಕಾಯಿ ತುರಿಯನ್ನು ಕೂಡ ಅದರೊಟ್ಟಿಗೆ ಹಾಕಿ ನೀವು ಮಿಕ್ಸ್ ಮಾಡ್ಕೊಳ್ಳಿ, ಅಂದರೆ ಫ್ರೈ ಮಾಡ್ಕೊಳ್ಳಿ. ಯಾವಾಗ ನೀವು ತೆಂಗಿನಕಾಯಿ ತುರಿಯನ್ನು ಆಯಿಲಲ್ಲಿ ಹುರ್ಕೊಳ್ತಿರೋ ಅದ್ರ ಘಮ ಎಷ್ಟು ಚೆನ್ನಾಗಿ ಈಚೆ ಬರ್ತಾ ಇರುತ್ತೆ ಗೊತ್ತಾ. ಯಾಕಂದರೆ ಸಾಂಬಾರು ಮಾಡ್ತಿರುವಾಗ ಗೊತ್ತಾಗುತ್ತೆ, ಹೇಳಿದರೆ ಅಷ್ಟು ಗೊತ್ತಾಗಲ್ಲ. ಸೊ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಎರಡೂ ಕೂಡ ಇದೇ ಥರ ಮಸಾಲೆಯನ್ನು ರೆಡಿ ಮಾಡ್ಕೊಂಡಿದ್ದಾದಮೇಲೆ ಇದೇ ಥರ ಸಪ್ರೇಟಾಗಿಯೇ ರುಬ್ಕೋಬೇಕಾಗುತ್ತೆ. ಅಂದರೆ ನಾನು ಮೊದಲು ಮೆಥಡ್ ಏನು ತೋರಿಸಿದೆ ಎಲ್ಲವನ್ನು ಕೂಡ ಸಪ್ರೇಟಾಗಿ ರುಬ್ಕೊಳ್ಳಿ. ಹಾಗೆಯೇ ಇವಾಗ ನಾನು ಏನು ಮೆಥಡ್ ತೋರಿಸಿದೆ ಅದನ್ನು ಸಪ್ರೇಟಾಗಿ ರುಬ್ಕೊಳ್ಳಿ. ಸಪ್ರೇಟಾಗಿ ರುಬ್ಕೊಂಡಿದ್ದಾದಮೇಲೆ
ಮತ್ತು ನಾನು ಅದೇ ಕಡಾಯಿಗೆ ಒಂದೆರಡು ಸ್ಪೂನಷ್ಟು ಆಯಿಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಜಾಗದಲ್ಲಿ ನೀವು ತುಪ್ಪ ಕೂಡ ಹಾಕೋಬೋದು. ತುಪ್ಪ ಯಾಕೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ಟೇಸ್ಟಿಯಾಗಿರುತ್ತೆ, ಹಾಗೆಯೇ ಸಿಕ್ಕಾಪಟ್ಟೆ ಹೀಟು ಏಡಿ ತಿನ್ನುವಾಗ, ಹಾಗಾಗಿ ಸ್ವಲ್ಪ ಬಾಡಿ ಕೋಲ್ಡ್ ಆಗಬೇಕು ಅಂತಂದರೆ ಒಂದೆರಡು ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಂಡು ಮಾಡ್ಬೋದು. ನಾನಿಲ್ಲಿ ಆಯಿಲನ್ನೇ ಸೇರಿಸ್ಕೊಂಡಿದ್ದೀನಿ, ಯಾಕಂದರೆ ನಾವು ಯಾವಾಗಲೂ ಒಂದು ಸರಿ ತಿನ್ನೋದು, ಹಾಗಾಗಿ ನಮಗೆ ಆ ಥರ ಏನು ಅನುಭವ ಆಗಿಲ್ಲ, ಹಾಗಾಗಿ ನಾನಿಲ್ಲಿ ಆಯಿಲನ್ನೇ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಆಯಿಲನ್ನು ಸೇರಿಸ್ಕೊಂಡಿದ್ದಾದಮೇಲೆ ಏನು ನೀವು ರುಬ್ಬಿಟ್ಕೊಂಡಿರ್ತೀರಲ್ಲ ಆ ಮಸಾಲೆ ಎರಡನ್ನು ಕೂಡ ಒಂದು 3 ಇಂದ 4 ಸೆಕೆಂಡಷ್ಟು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಿಮಗೆ ಯಾವ ಅಳತೆಯಲ್ಲಿ ಬೇಕಾಗುತ್ತೆ, ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೆ ಆ ಅಳತೆಯಲ್ಲಿ ನೀರನ್ನು ಸೇರಿಸ್ಕೊಳ್ಳಿ. ಯಾವಾಗಲೂ ಅಷ್ಟೇ ಏಡಿ ಕರಿ ಮಾಡುವಾಗ ಸಿಕ್ಕಾಪಟ್ಟೆ ತೆಳುವೂ ಇರಬಾರ್ದು, ಈ ಕಡೆ ತುಂಬ ದಪ್ಪನೂ ಇರಬಾರ್ದು, ಮೀಡಿಯಮ್ ಅಳತೆಯಲ್ಲಿ ನೀವು ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ, ನೀರನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ತದನಂತರ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಸೊ ಕುದಿ ಬರ್ಲಿಕ್ಕೆ ಬಿಟ್ಬಿಡಿ. ಕುದಿ ಬಂದಿದ್ದಾದಮೇಲೆ ಏನು ನೀವು ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಕ್ರ್ಯಾಬನ್ನು ಅಂದರೆ ಏಡಿಯನ್ನು, ಅವನ್ನು ಒನ್ ಬೈ ಒನ್ ಹಾಕ್ತಾ ಬನ್ನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸರಿ ಮೇಲೆ ಕೆಳಗೆ ಮಾಡಿಬಿಟ್ಟು ಒಂದು 15 ಮಿನಿಟ್ಸ್ ಬಿಟ್ಟರೆ ಸಾಕು, ನಿಮಗೆ ಏಡಿ ಕರಿ ರೆಡಿ ಆಗುತ್ತೆ. ತದನಂತರ ಕೊನೆಯಲ್ಲಿ ನಿಮಗೆ ಫೈನಲ್ ಟಚ್ ಏನಪ್ಪ ಅಂತಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. 1 ಸ್ಪೂನ್ ತುಪ್ಪನಾದರೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು, ಘಮ ಘಮ ಅಂತ ಇರುತ್ತೆ. ಸಖತ್ತಾಗಿ ಬಂದಿದೆ ಟೇಸ್ಟ್ ಅಂತೂ. ಸೊ ನಾನು ಮಾಡ್ತಾನೆ ಇರ್ತೀನಿ, ಬಟ್ ರೆಸಿಪಿ ಯಾವತ್ತೂ ನಿಮ್ಮೊಟ್ಟಿಗೆ ಶೇರ್ ಮಾಡಿರಲಿಲ್ಲ. ಇದು ನನ್ನ ಮೆಥಡು, ನನ್ನ ಸ್ಟೈಲು. ಹೇಗೆ ಬಂದಿದೆ ರೆಸಿಪಿ ಅಂತ ಹೇಳಿ ನೀವು ಒಂದ್ಸರಿ ಟ್ರೈ ಮಾಡಿ, ಹಾಗೆ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಇದ್ರ ಜೊತೆಗೆ ನಾನು ಇವತ್ತು ಏಡಿ ಕರಿಗೆ ಕಾಂಬಿನೇಷನ್ ಆಗಿ ಕಡುಬನ್ನು ಮಾಡಿದ್ದೆ, ಅಕ್ಕಿ ರವೆ ಕಡುಬು. ನಮ್ಮ ಮಲ್ನಾಡ್ ಸ್ಟೈಲಲ್ಲಿ ಅಕ್ಕಿ ಕಡುಬು ಮತ್ತು ಅಕ್ಕಿ ರೊಟ್ಟಿಯನ್ನು ಹೇಗೆ ಮಾಡೋದು ಅಂತ ಹೇಳಿ ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗಾದರೂ ಬೇಕಿತ್ತಂತಂದರೆ ಲಿಂಕನ್ನು ಶೇರ್ ಮಾಡಿರ್ತೀನಿ, ಸೊ ನೋಡಿ. ಚೆನ್ನಾಗಿರುತ್ತೆ, ನಾನ್ ವೆಜ್ ಎಲ್ಲ ಐಟಮ್ಗೂ ಕೂಡ ಚೆನ್ನಾಗಿರುತ್ತೆ. ಸೊ ವೆಜ್ ಅವರಿಗೆ ಚಟ್ನಿ ಜೊತೆಗೂ ಕೂಡ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಶಾರ್ಟ್ಸಲ್ಲಿ ಬೇಕಾದರೆ ಇನ್ನೊಮ್ಮೆ ಅಪ್ಲೋಡ್ ಮಾಡ್ತೀನಿ. ಹಾಗೆಯೇ ನನ್ನ ಮಗಳು ತಿನ್ನೋದಿಲ್ಲ, ಏಡಿಯನ್ನು ಮುಟ್ಟೋದೇ ಇಲ್ಲ, ಅವಳಿಗೋಸ್ಕರ ಚಿಕನ್ ಕರಿ ಕೂಡ ಮಾಡಿದ್ದೆ. ಇದರ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ಯಾರಿಗಾದರೂ ಬೇಕಿತ್ತಂತಂದರೆ ಲಿಂಕನ್ನು ಶೇರ್ ಮಾಡಿರ್ತೀನಿ ನೋಡಿ. ಹಾಗೆಯೇ ಎಲ್ಲ ಕೆಲಸ ಮುಗ್ದಿದ್ದಾಯಿತು, ಸಂಡೇ ಅಲ್ವಾ, ಮಕ್ಕಳನ್ನ ಕರ್ಕೊಂಡು ಆಚೆ ಒಂದು ರೌಂಡ್ ಹೋಗೋಣ ಅಂತ ಹೋದ್ವಿ. ಹೋಗಿ ಬರುವಾಗ ನಾನು ಸ್ವಲ್ಪ ಮಡ್ಡು ಪಾಟ್ಗಳನ್ನೆಲ್ಲ ತೊಗೊಂಡು ಬಂದಿದ್ದೀನಿ ಅಡುಗೆಗೆ ಅಂತ ಹೇಳಿ. ಸೊ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ, ಹೇಗೆ ಅದನ್ನು ಯೂಸ್ ಮಾಡೋದು ಅಂತ ಹೇಳಿ. ಸೊ ಇವತ್ತಿನ ಲಾಗ್ ನಿಮಗೆ ಕಂಪ್ಲೀಟಾಗಿ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ಹೊಸ ವಿಡಿಯೋಗಳು ಬರ್ತಾ ಇರುತ್ತೆ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.